ರೇಣುಕಾ ಹಲಗಿಯವರ ಅಧ್ಯಕ್ಷತೆಯಲ್ಲಿ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಕಚೇರಿಯ ಒಳಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಬೆಂಗಳೂರು ಮತ್ತು ರಾಮದುರ್ಗ ಶಾಖೆ ಪೌರ ಸೇವಾ ನೌಕರರು ಸೇವಾ ಸಂಘ ವತಿಯಿಂದ 2ನೇ ದಿನ ನಡೆಯುತ್ತಿರುವ ಮುಷ್ಕರ. ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು. ಕಚೇರಿ ಕೆಲಸ, ಕಸ ಸಂಗ್ರಹಣೆ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಸಂಘದ ಬೇಡಿಕೆಗಳು: ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಾತಿಗೊಳಿಸಬೇಕು. ದಿನಗೂಲಿ ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ನೌಕರರನ್ನು ಖಾಯಂ ಮಾಡುವುದು. ನಗರಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿಯಡಿ ನೇಮಕಾತಿ ಮಾಡಬೇಕು. 2022ನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ SFC ವೇತನ ನಿಧಿಯಿಂದ ಪಾವತಿಸಬೇಕು. ಇನ್ನೂ ಅನೇಕ ಬೇಡಿಕೆಗಳು ಇದ್ದಿದ್ದು ಅವುಗಳನ್ನು ಪೂರೈಸಬೇಕು. ಒಂದು ವೇಳೆ ಬೇಡಿಕೆಗಳನ್ನು ಪೂರೈಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತ ಆಗಬಹುದು. ಹೋರಾಟ ಗೆಲ್ಲೋವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಕರ್ನಾಟಕದ ರಾಜ್ಯ ಪೌರ ಸೇವಾ ನೌಕರರ ಸಂಘ ತಾಲೂಕಾ ಅಧ್ಯಕ್ಷರಾದ ರೇಣುಕಾ ಹಲಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಮಾರ್ ಸಿಗ್ಲಿ, ಹನುಮಂತ ಕಾರಡಿ, ರವೀಂದ್ರ ಅಂಗಡಿ, ಸಿದ್ಧವೀರ್ ಕೋಟೆ, ಪ್ರಕಾಶ್ ಪಾಟೀಲ್, ಸಂಜಯ್ ರಾಠೋಡ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಪ್ಪಣೆ ಮೇರೆಗೆ ನಾವೆಲ್ಲ ಪೌರ ಕಾರ್ಮಿಕರು ಮತ್ತು ಲೋಡರ್ಸ್, ಕ್ಲೀನರ್ಸ್, ವಾಟರ್ ಸಪ್ಲೈದವರು ಮತ್ತು IT ಸ್ಟಾಫ್, ಕಂಪ್ಯೂಟರ್ ಆಪ್ರೇಟ್ರು ಇವರೆಲ್ಲರನ್ನೂ ಕಾಯಂ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಿ ನೌಕರಸ್ತ್ರ ಅಂತ ಹೇಳಿ ಪರಿಗಣಿಸಬೇಕು. ಮತ್ತು ಎಲ್ಲರಿಗೂ SFC ಹಣದೊಳಗೆ ಅವರಿಗೆ ವೇತನ ಸಿಗೋಂಗೆ ಆಗಬೇಕು ಅಂಥೇಳಿ ಎಲ್ಲರೂ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆ ಬರೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಬಂದ ತಕ್ಷಣ ನಾವು ಅವ್ರ ಅಪ್ಪಣೆ ಮೇರೆಗೆ ಏನಾಗುತ್ತಾ ಅದನ್ನು ಮುಂದಿಂದು ನಾವು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಮುಂದುಗಡೆ ಕುಂತಿದ್ದಾರೆ ಮೇಡಮ್, ಅವ್ರು ಯಾರು? ಎಲ್ಲ ಒಂದೇ ಸರ. ಮತ್ತು ಬೇರೆ ಬೇರೆ ಯಾಕೆ ಅದು ಸದ್ಯಕ್ಕೆ ಅಂತ ಸ್ವಲ್ಪ ಇದಾಗಿದೆ, ಅದನ್ನು ಸರಿಪಡಿಸ್ಕೋತೀವಿ ಮುಂದೆ ಒಂದು ಇದರೊಳಗೆ. ಅಂದರೆ ಸಂಘಟನೆ ಬೇರೆ ಬೇರೆ ಇದೆ? ಹೌದು ಸರ್. ಅವ್ರದ್ದು ಬೇಡಿಕೆ ಇಡತ್ತೇನೆ ರೀ ಮೇಡಮ್? ಹಾಂ, ನಾನೇನು ಈಗ ನಾವಿನ್ನೂ ಏನು ಇದನ್ನು ಹೇಳೋದು ಮಾಹಿತಿ ಇಲ್ಲ ಅಷ್ಟು. ನಿಮ್ಮದು ಬೇಡಿಕೆ? ನಮ್ಮದು ಸೇಮ್ ಬೇಡಿಕೆ ಅದಾವೆ ಸರ್. ನಮ್ಮನು ಪೌರ ಕಾರ್ಮಿಕರನ್ನೆಲ್ಲ ಕೆಲವೊಂದು ಮಂದಿ ಇದ್ರ ಮ್ಯಾಗ ಅದಾರ ನೇರ ಪಾವತಿ ಒಳಗೆ, ಅವ್ರನ್ನೆಲ್ಲ ಕಾಯಂ ಮಾಡಬೇಕು. ಹೊರಗುತ್ತಿ ಒಳಗೆ ಇರೋರನ್ನ ನಾವು ನೇರ ಪಾವತಿ ಆಗಬೇಕಂತ ಒತ್ತಾಯ. ಮೇಲಿನ ಆದೇಶ ಬರೋರು ಹೋರಾಟ ಮಾಡ್ತೀವಿ ಸರ್. ಯಾವಾಗಿಂದ ಕೂತ್ಕೊಂಡಿದ್ದೀವಿ? ನಾವು ನಿನ್ನೆಯಿಂದ ಕೂತ್ಕೊಂಡಿದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ರೇಣುಕಾ ಹಲಗಿ ಅಂತೇಳಿ. ಬೇಡಿಕೆಗಳ್ರಿ, ಈಗ ನಮ್ಮ ವಾಹನ ಚಾಲಕರು ಅವರು ದಿನಗೂಲಿ ಮೇಲೆ ಇದ್ದಾರೆ ಸರ್. ಅವ್ರದ್ದು ಒಳಗುತ್ತಿಗೆ ನೇರ ಪಾವತಿ ಒಳಗೆ ಒಳಪಡಿಸ್ಬೇಕು ರೀ. ಆಮೇಲೆ ನೀರು ಸರಬರಾಜು ಸಹಾಯಕರು ಅದಾರೆ ಸರ್, ಅವರು ನೇರ ಪಾವತಿ ಒಳಗೆ ಒಳಪಡಿಸ್ಬೇಕಂತ ರೀ. ಆಮೇಲೆ ನಮ್ಮದು ರಾಜ್ಯ ಸರ್ಕಾರಿ ನೌಕರದ ಸೌಲಭ್ಯ, ನಮ್ಮ ಮುನ್ಸಿಪಲ್ ನೌಕರಿಗೆ ಸೌಲಭ್ಯ ಇದು ಮಾಡ್ಬೇಕಂತೇಳಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ರೀ. ನಮ್ಮ ನೌಕರ ಸಂಘ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಇದು ಮಾಡತ್ತೀವಿ ಸರ್. ಯಾವಾಗಿಂದ ಕೂತ್ಕೊಂಡಿದ್ದೀರಿ? ನಿನ್ನಿಂದ ಇದು ಮಾಡಿ ಸರ್, 30 ತಾರೀಕಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಪುರಸಭೆ ಮುಂಭಾಗದಾಗ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರದ್ದು? ಸರ್, ನಮ್ಮ ಅಧಿಕೃತ ಸಂಘ ಇರೋದು ನಮ್ಮದು ಸರ್, ರಾಜ್ಯ ಸರ್ಕಾರದಿಂದ ಪೌರ ಸೇವಾ ನೌಕರ ಸೇವಾ ಸಂಘ ಅಂತೇಳಿ ನಮ್ಮದು ರಾಜ್ಯ ಸರ್ಕಾರದಿಂದ ಅಧಿಕೃತ ಇರೋದು ನಮ್ಮದು ಐತೆ ಸರ್ ಸಂಘ. ಅದಕ್ಕೆ ನಮ್ಮ ಸಂಘದ ಸೂಚನೆ ಪ್ರಕಾರ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಅನಿರ್ದಿಷ್ಟ ಅವಧಿ ಸರ್. ಒಂದು ವೇಳೆ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಮುಂದೆ ನಮ್ಮ ರಾಜ್ಯ ಸಂಘದವ್ರು ಏನು ನಿರ್ಣಯ ಅದ್ರ ಪ್ರಕಾರ ನಾವು ಇದು ಮಾಡ್ತೇವೆ ಸರ್, ಕ್ರಮ ಕೈಗೊಳ್ತೀವಿ ಸರ್.